ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನ್ ಶರ್ಮಿತಾ ಶೆಟ್ಟಿ. ಪ್ರವೀಣ್ ಹತ್ಯೆಯ ನೋವು ಸರ್ಕಾರದ ನಿದ್ದೆಗೆಡಿಸ್ತಾ, ಕಾರ್ಯಕರ್ತರ ಆಕ್ರೋಶ, ಬಜರಂಗ ದಳದ ಸಿಟ್ಟು, ವರ್ಷದ ಹರ್ಷಕ್ಕೆ ಬ್ರೇಕ್, ರಾತ್ರೋರಾತ್ರಿ ಪ್ಲಾನ್ ಚೇಂಜ್. ಇದು ಆಕ್ರೋಶದ ಸ್ಫೋಟದ ಸ್ಟೋರಿ. ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಆದ್ಮೇಲೆ ಒಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರಿಂದಲೇ ಈಗ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ನಾಯಕರ ವಿರುದ್ಧವೇ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮರ್ಡರ್ ಎಫೆಕ್ಟ್ ನಿಂದಾಗಿ ಇವತ್ತು ನಡಿಬೇಕಾಗಿದ್ದಂತ ಬಿಜೆಪಿ ಬೃಹತ್ ಕಾರ್ಯಕ್ರಮವನ್ನೇ ಸರ್ಕಾರ ರದ್ದು ಮಾಡಿದೆ. ಒಂದ್ ಕಡೆ ಕಾರ್ಯಕರ್ತರನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ನೀವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಅಂತ ನಿನ್ನೆ ಇಂದು ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು. ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ, ಹೈಕಮಾಂಡ್ ಕೂಡ ತಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಗರಂ ಆಗಿದೆ ಹೈಕಮಾಂಡ್ ಅಂತ. ಹಾಗಾಗಿ ಸರ್ಕಾರದ ವರ್ಷಾಚರಣೆ ಹಿನ್ನೆಲೆಯಲ್ಲಿ ನಿಗದಿಯಾಗಿದ್ದ ಕಾರ್ಯಕ್ರಮ ರದ್ದಾಗಿದೆ. ಪ್ರವೀಣ್ಗೆ ಸಂತಾಪ ಸೂಚಿಸಿ ಎಲ್ಲಾ ಕಾರ್ಯಕ್ರಮಗಳನ್ನ ರದ್ದು ಮಾಡಲಾಗಿದೆ. ಎಲ್ಲಾ ಸಂಭ್ರಮಾಚರಣೆಗೆ ಸರ್ಕಾರ ಬ್ರೇಕ್ ಹಾಕಿದೆ. ಇವತ್ತು ಮಧ್ಯಾಹ್ನ ಸಿಎಂ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿ ನಡೆಸಿ ಒಂದಿಷ್ಟು ಜನಪರ ಕಾರ್ಯಕ್ರಮಗಳನ್ನ ಪ್ರೆಸ್ ಮೀಟ್ ಅಲ್ಲೇ ಘೋಷಣೆ ಮಾಡ್ತಾರೆ ಅಂತ ವಿಷಯ ಗೊತ್ತಾಗಿದೆ. ಸಂಭ್ರಮಾಚರಣೆ ರದ್ದಾದ್ರೂ ಕೂಡ ಜನಪರ ಕಾರ್ಯಕ್ರಮಗಳನ್ನ ಪ್ರೆಸ್ ಮೀಟ್ ಅಲ್ಲೇ ಘೋಷಣೆ ಮಾಡ್ತಾರೆ ಇವತ್ತು ಮಧ್ಯಾಹ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ತಡರಾತ್ರಿ ಕಾರ್ಯಕ್ರಮ ರದ್ದಾದ ಬಗ್ಗೆ ಸಿಎಂ ಬೊಮ್ಮಾಯಿ ಅವರೇ ಮಾಹಿತಿ ಕೊಟ್ಟರು. ಪ್ರವೀಣ್ ಸಾವಿನ ನಡುವೆ ಸಂಭ್ರಮಾಚರಣೆ ಮಾಡೋದು ಸರಿಯಲ್ಲ ಅಂತ ಸಿಎಂ ಹೇಳಿದ್ದಾರೆ. ಆಕ್ರೋಶದ ಒತ್ತಡಕ್ಕೆ ಮಣಿದು ಕಾರ್ಯಕ್ರಮಕ್ಕೆ ಹಾಗಾದ್ರೆ ಬ್ರೇಕ್ ಹಾಕಿದ್ರ ಸಿಎಂ? ಮೇಲ್ನೋಟಕ್ಕೆ ಹಂಗೆ ಅನಿಸ್ತಿದೆ. ಅವ್ರು ಮಾತ್ರ ಇದನ್ನ ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟೇ. ಅತ್ಯಂತ ಅಮಾಯಕ ಯುವಕನ ಒಂದು ಸಂಚಿನಿಂದ ಯೋಜನಾಬದ್ಧವಾಗಿ ಕೊಲೆ ಆಗಿರುವಂಥದ್ದು ಅತ್ಯಂತ ಅಮಾನವೀಯ, ಖಂಡನೀಯ. ಮಾತುಗಳಲ್ಲಿ ಖಂಡನೆಗಿಂತ ಆ ಒಂದು ಆಕ್ರೋಶ ಏನಿದೆ ನಮ್ಮೆಲ್ಲರ ಮನದಾಳದಲ್ಲಿದೆ. ವಿಶೇಷವಾಗಿ ಶಿವಮೊಗ್ಗದ ಹರ್ಷನ ಕೊಲೆಯ ಕೆಲವೇ ತಿಂಗಳಲ್ಲಿ ನಡೆದಿರುವಂಥದ್ದು ನನ್ನ ಮನಸ್ಸಿಗೆ ಘಾಸಿಯಾಗಿದೆ. ಜನೋತ್ಸವ ಯಾಕೆ ಮಾಡಿದ್ವಿ ಅಂತಂದರೆ, ಜನಪರವಾಗಿ ನಾವೇನು ಕೆಲಸವನ್ನು ಮಾಡಿದ್ದೇವೆ ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಜನರಲ್ಲಿ ಮೂಡಿ ಬರುವಂಥ ದಿನಗಳಲ್ಲಿ ಭರವಸೆಯ ಒಂದು ಬದುಕನ್ನು ಅವ್ರು ಬದುಕಬೇಕು. ಅದಕ್ಕೆ ಒಂದು ಭೂಮಿಕೆ, ಒಂದು ವೇದಿಕೆ ಆಗಲಿ ಅಂಥೇಳಿ ನಾವು ಜನರಿಗೋಸ್ಕರನೇ ಜನೋತ್ಸವ ಮಾಡಿದ ಹೊರತಾಗಿ ಸಂಭ್ರಮಿಸಲು ಅಲ್ಲ. ಈ ಥರದ ಸಂದರ್ಭದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡೋದು ಸೂಕ್ತ ಅಲ್ಲ. ಹೀಗಾಗಿ ದೊಡ್ಡಬಳ್ಳಾಪುರದ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೇವೆ, ನಮ್ಮ ಪಕ್ಷ ರದ್ದು ಮಾಡಿದೆ. ಮತ್ತು ವಿಧಾನಸಭೆಯಲ್ಲಿ ನಡೆಯುವಂಥ ಸರ್ಕಾರದ ಕಾರ್ಯಕ್ರಮವನ್ನು ಕೂಡ ನಾವು ರದ್ದು ಮಾಡಿದ್ದೇವೆ. ಆದರೆ ಬಡ ಜನರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗರು, ಮಹಿಳೆಯರು, ಯುವಕರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿರಂತರವಾಗಿ ನಡೀಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವುಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಪ್ರಕಟಣೆಯನ್ನು ನಾನು ಮಾಡ್ತೇನೆ. ನಮಗೆ ಬರೋರಿದ್ದರು ಅವರಲ್ಲಿ ಕ್ಷಮೆ ಕೇಳ್ತೇನೆ. ಅಲ್ಲಿ ಬರುವಂಥ ಉತ್ಸಾಹ, ಪಕ್ಷದ ಬಗ್ಗೆ ಇರುವಂಥ ಒಂದು ವಿಶ್ವಾಸ, ವಿಶೇಷವಾಗಿ ಆ 3-4 ಜಿಲ್ಲೆಯಲ್ಲಿ ಪಕ್ಷ ಉತ್ತಮ ಸಂಘಟನೆ ಆಗಿತ್ತು. ಈ ಬಾರಿ ಅತಿ ಹೆಚ್ಚಿನರಿಗೆ, ನಾಯಕರಿಗೆ, ವಿಶೇಷವಾಗಿ ನಮ್ಮ ಮಂತ್ರಿಗಳಾದಂಥ ಸುಧಾಕರ್, ಮುನಿರತ್ನ, MTB ನಾಗರಾಜ್ ಮತ್ತು ಇತರ ಎಲ್ಲ ಪ್ರಮುಖರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ. ಈ ನಿರ್ಧಾರವನ್ನು ನಾವು ಮಾಡಬೇಕಾಗಿದೆ. ಆದರೆ ಇದು ಅವಶ್ಯಕತೆ ಇತ್ತು. ನನ್ನ ಮನಸ್ಸಾಕ್ಷಿ ಒಪ್ಪಿರಲಿಲ್ಲ. ಹೀಗಾಗಿ ನನ್ನ ಮನಸ್ಸಾಕ್ಷಿಯ ಅನುಗುಣವಾಗಿ ಇದನ್ನು ನಾನು ಇವತ್ತು ರದ್ದು ಮಾಡಿದ್ದೇನೆ. ಹಾಗಾದ್ರೆ ಕಾರ್ಯಕರ್ತರು ಇಷ್ಟು ಆಕ್ರೋಶಭರಿತರಾಗೋದಕ್ಕೆ, ಸಾಮೂಹಿಕವಾಗಿ ರಾಜೀನಾಮೆ ಕೊಡೋದಕ್ಕೆ, ಸರ್ಕಾರದ ವಿರುದ್ಧನೇ ಈಗ ತಮ್ಮ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಕಾರಣ ಏನಾಯಿತು? ಸರ್ಕಾರದಲ್ಲಿರುವಂತ ಗೊಂದಲಗಳು. ಪ್ರವೀಣ್ ನೆಟ್ಟಾರು ಹತ್ಯೆ ಬಗ್ಗೆ ಗೊಂದಲದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ, ಮತ್ತೊಂದ್ ಕಡೆ ಗೃಹ ಸಚಿವರು. ಇಬ್ರು ಹೇಳಿಕೆ ಗಮನಿಸಿದಾಗ
ಅವರಿಬ್ಬರ ಮಧ್ಯದಲ್ಲೇ ಒಂದು ಗೊಂದಲ ಇದೆ, ಸರ್ಕಾರದಲ್ಲೇ ಗೊಂದಲ ಇದೆ. ಹಾಗಾಗಿ ಕಾರ್ಯಕರ್ತರಿಗೆ ಆಕ್ರೋಶ ಬಂತ ಅಂತ ಚರ್ಚೆಗಳು ಹುಟ್ಟುಕೊಂಡಿದೆ. ಸಿಎಂ ಹಾಗಾದ್ರೆ ಏನ್ ಸ್ಟೇಟ್ಮೆಂಟ್ ಕೊಟ್ರು ಪ್ರವೀಣ್ ಮರ್ಡರ್ ಬಗ್ಗೆ ಅಂದ್ರೆ, ಪ್ರವೀಣ್ ಹತ್ಯೆ ಒಂದು ವ್ಯವಸ್ಥಿತ ಸಂಚು ಅಂತ ಸಿಎಂ ಸ್ಟೇಟ್ಮೆಂಟ್ ಕೊಟ್ರೆ, ಪ್ರವೀಣ್ ಹತ್ಯೆ ಪೂರ್ವ ನಿಯೋಜಿತ ಕೃತ್ಯ ಅಲ್ಲ, ಇದು ವ್ಯವಸ್ಥಿತ ಸಂಚಲ್ಲ, ಪ್ರೀ ಪ್ಲಾನ್ ಮರ್ಡರ್ ಅಲ್ಲ, ಇದು ಗೃಹ ಸಚಿವರ ಸ್ಟೇಟ್ಮೆಂಟ್. ಇಬ್ಬರ ಹೇಳಿಕೆಯಿಂದ ರಾಜ್ಯ ಬಿಜೆಪಿಗೆ ಮತ್ತಷ್ಟು ಮುಜುಗರ ಆಯ್ತಾ? ಹಾಗಾದ್ರೆ ಇಬ್ರು ಯಾವ ತರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಗೊಂದಲದ ಹೇಳಿಕೆಗಳು ನೋಡೋಣ. ಶಿಕ್ಷೆ ಏನಾಗಬೇಕು ಎಲ್ಲ ಸೆಕ್ಷನ್ ಹಾಕಿ ಪ್ರಾಸಿಕ್ಯೂಷನ್ ಮಾಡ್ತೇವೆ. ಇದು ಒಂದು ವ್ಯವಸ್ಥಿತ ಸಂಚು. ಈಗಾಗಲೇ ನಾನು ಹಿಂದೂ ಕೂಡ ಹೇಳಿದ್ದೇನೆ, ಈ ಥರ ಕ್ಷೋಭೆಯನ್ನು ಉಂಟು ಮಾಡುವಂಥ ಒಂದು ವರ್ಗ ಏನಿದೆ ಅವ್ರ ವಿರುದ್ಧ ಈಗಾಗಲೇ ಭಾಳಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ದೇವೆ. ಕೆಲವು ರಿಯಾಕ್ಷನ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಸೆದೆ ಬಡಿಯೋ ಕೆಲಸ ನಮ್ಮದು ನಾವು ಮಾಡ್ತೀವಿ. ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾರೆ. ಅದ್ರಿ ಆಕ್ರೋಶ ಆಗಿದೆ. ನಾನು ಹೇಳಿದ್ನಲ್ಲ, ಘಟನೆ ವಿರುದ್ಧ ಆಕ್ರೋಶ ಇದ್ದೇ ಇರ್ತದೆ. ಅದನ್ನು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ನಾವು. ಪೂರ್ವ ನಿಯೋಜಿತವಲ್ಲದಿದ್ದಂಥ ಸಡನ್ ಆಗಿ ನಡೆಯುವಂಥ ಕೃತ್ಯಗಳಿದು. ಆದ್ದರಿಂದ ನಾವು ಆದಂಥ ಈ ಮರ್ಡರ್ ಕೇಸ್ಗಳಲ್ಲಿ ಯಾರನ್ನು ಕೂಡ ಬಿಡಲಿಲ್ಲ, ಯಾವ ಕೇಸ್ಗಳಲ್ಲೂ ಬಿಡಲಿಲ್ಲ. ನಮ್ಮ ಸರ್ಕಾರದಲ್ಲಿ, ಹಿಂದಿನ ಸರ್ಕಾರದಲ್ಲಿ ಅನೇಕರು ಹಿಡಿದಿದ್ದಾರೆ, ಅನೇಕರು ಇನ್ವೆಸ್ಟಿಗೇಷನ್ ಆಗಲಿಲ್ಲ, ಹೀಗೆಲ್ಲ ಆಗಿದೆ. ಆದರೆ ನಮ್ಮ ಸರ್ಕಾರ ಯಾವುದನ್ನು ಕೂಡ ಬಿಡಲಿಲ್ಲ, ಎಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಕೃತ್ಯ ಆಗಿ 1 ದಿನ 2 ದಿನದ ಒಳಗಾಗಿ ಅಪರಾಧಿಗಳನ್ನು ಬಂಧಿಸಿದ್ದೇವೆ. ಇನ್ನು ಸರ್ಕಾರ ರಕ್ಷಣೆ ಕೊಡಬೇಕಾಗಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ರಕ್ಷಣೆ ಕೊಡಬೇಕಾಗಿತ್ತು ಅನ್ನೋ ಆಗ್ರಹ, ಕೂಗು, ದನಿ ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ತೇಜಸ್ವಿ ಸೂರ್ಯ ಸ್ಟೇಟ್ಮೆಂಟ್ ಏನಿದಕ್ಕೆ, ಸಾಮಾನ್ಯ ಜನ ಹಿಂದೂಗಳಿಗೆಲ್ಲ ಬಾಡಿಗಾರ್ಡ್ ಕೊಡೋಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ತೇಜಸ್ವಿ ಸೂರ್ಯ. ಸ್ಕೂಲು ಕಾಲೇಜಿಗೆ ಹೋಗಿ ಬರೋರಿಗೆಲ್ಲ ಭದ್ರತೆ ಕೊಡೋಕೆ ಆಗುತ್ತಾ? ಪ್ರವೀಣ್ ಹತ್ಯೆ ಬೆನ್ನಲ್ಲೇ ವಿವಾದಿತ ಹೇಳಿಕೆಯನ್ನ ಕೊಟ್ರ ಹಾಗಾದ್ರೆ ತೇಜಸ್ವಿ ಸೂರ್ಯ ಅನ್ನೋ ಚರ್ಚೆ ನಡೀತಾ ಇದೆ. ತೇಜಸ್ವಿ ಸೂರ್ಯ ಹೇಳಿರೋ ಪ್ರಕಾರ ಕನ್ಹಯ್ಯ ಲಾಲ್ ನಂತ ಸಾಮಾನ್ಯ ಟೇಲರ್ ನನ್ನು ಕೊಂದು ಹಾಕಿದ್ರು, ಎಲ್ರಿಗೂ ಭದ್ರತೆ ಗನ್ ಮ್ಯಾನ್ ಕೊಡೋದಕ್ಕಾಗಲ್ಲ, ಇದು ಕಾನೂನಿನ ಸಮಸ್ಯೆ ಅಲ್ಲ, ಮತಾಂಧತೆ ಸಮಸ್ಯೆ ಅಂತ ತೇಜಸ್ವಿ ಸೂರ್ಯ ಹೇಳಿದ್ದಾರೆ. ಎಸ್ಡಿಪಿಐ ಪಿಎಫ್ಐ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಬೆಂಬಲ ಕೊಡ್ತಾ ಇದೆ. ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಜಮೀರ್ ನಂತವರ ಬೆಂಬಲ ಇದೆ. ಇವರ ಕುಮ್ಮಕ್ಕಿನಿಂದ ಸಾಕಷ್ಟು ದುರ್ಘಟನೆ ನಡೀತಾ ಇದೆ ಅಂತ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು, ಬಿಕೆ ಹರಿಪ್ರಸಾದ್, ಜಮೀರ್ ಅಹಮದ್ ಖಾನ್ ರಂಥ ರಾಜಕಾರಣಿಗಳು ಇದನ್ನ ಯಾವ ರೀತಿ ಕುಮ್ಮಕ್ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹಿಂದೂ ಸಮಾಜ ನೋಡಬೇಕಿದೆ. ಇವತ್ತಾಗ್ತಾ ಇರುವಂತಹ ಈ ಮರ್ಡರ್ಗಳ ಹಿಂದೆ 4-5 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪಿಎಫ್ಐ, ಕೆಎಫ್ಡಿ, ಎಸ್ಡಿಪಿಐ ಅಂತ ಆರ್ಗನೈಸೇಷನ್ಸ್ಗಳ ಕಾರ್ಯಕರ್ತರ ಮೇಲೆ, ಮರ್ಡರರ್ಸ್ಗಳ ಮೇಲೆ ಯಾವ ಕ್ರಿಮಿನಲ್ ಚಾರ್ಜ್ಗಳಿತ್ತು, ಯಾರ ಮೇಲೆ ಮರ್ಡರ್ ಚಾರ್ಜ್ಗಳಿದ್ವು, ಈ ರೀತಿಯ ಚಾರ್ಜ್ ಶೀಟ್ಗಳಾಗಿದ್ದಂಥ ಕೇಸ್ಗಳನ್ನ 1500ಕ್ಕೂ ಹೆಚ್ಚು ಜನನ್ನ ಬಿಡುಗಡೆ ಮಾಡಿ ಫ್ರೀ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯ ಕೆಲಸಗಳನ್ನ ಹಿಂದೂ ಸಮಾಜ ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಆದರೆ ಬಿಜೆಪಿ, ಕಾಂಗ್ರೆಸ್ ಅನ್ನೋದಕ್ಕಿಂತ ಹೆಚ್ಚು ಮುಂದೆ ಹೆಜ್ಜೆ ಹೋಗಿ ಇಡೀ ಸಮಾಜ ಇವತ್ತು ಪ್ರಶ್ನೆ ಮಾಡಬೇಕಾಗಿರೋದು, ಯಾಕೆ ಒಂದು ವರ್ಗದ ಜನ ಈ ರೀತಿ ಆಡ್ತಾ ಇದ್ದಾರೆ? ಕನ್ನಯ್ಯ ಲಾಲ್ನಂತ ಅತ್ಯಂತ ಸಾಮಾನ್ಯ ಒಬ್ಬ ಟೈಲರ್ ಅಳತೆ ಮಾಡ್ತೀವಿ ಅಂತ ನಿಂತಂತ ಟೈಮ್ನಲ್ಲಿ ಬಂದು ಕುತ್ತಿಗೆ ಕತ್ತರಿಸುವಂತಹ ಒಂದು ಕೆಲಸ ಮಾಡಿದಾಗ ಒಂದು ಸಮಾಜವಾಗಿ ನಾವಿವತ್ತು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಈ ಮತಾಂಧತೆಗೆ ನಾವು ಇನ್ನೆಷ್ಟು ಕುಮ್ಮಕ್ ಕೊಡಬೇಕು, ಇನ್ನೆಷ್ಟು ಸಪೋರ್ಟ್ ಕೊಡಬೇಕು, ಇದಕ್ಕೆ ಇನ್ನೆಷ್ಟು ಹಾಲಿರಿಬೇಕು? ಪ್ರತಿಯೊಬ್ಬ ಕನ್ನಯ್ಯ ಲಾಲ್ ಅಂತ ಪ್ರತಿಯೊಬ್ಬ ಟೈಲರಿಗೂ ಸರ್ಕಾರ ಪ್ರತಿ ದಿವಸ ಒಬ್ಬ ಬಾಡಿಗಾರ್ಡ್ ಕೊಡಕ್ ಸಾಧ್ಯ ಇದೆಯಾ? ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಂತ ಒಬ್ಬ ಮಗುಗೆ ಅಥವಾ ಯುವಕನಿಗೆ ಒಂದು ಬಾಡಿಗಾರ್ಡ್ ಕೊಡಕ್ ಸಾಧ್ಯ ಇದೆಯಾ? ಸಾಮಾನ್ಯ ಜನ, ನಾವು ಹಿಂದೂಗಳು ಓಡಾಡಬೇಕಾದ್ರೆ ಪ್ರತಿಯೊಬ್ಬನಿಗೂ ಒಂದೊಂದು ಬಾಡಿಗಾರ್ಡ್ ಕೊಡಕ್ ಸಾಧ್ಯ ಇದೆಯಾ ಸರ್ಕಾರಕ್ಕೆ? ಇನ್ನು ಪ್ರವೀಣ್ ಹತ್ಯೆ ಹಿನ್ನೆಲೆಯಲ್ಲಿ ಬೆಳ್ಳಾರಿಯಲ್ಲಿ ನಿಷೇಧಾಜ್ಞೆ ವಿಸ್ತರಣೆಯಾಗಿದೆ. ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಬೆಳ್ಳಾರಿಯಲ್ಲಿ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ 144 ಸೆಕ್ಷನ್ ಜಾರಿಗೊಳಿಸಿ ಆದೇಶವನ್ನು ಕಂಟಿನ್ಯೂ ಮಾಡಲಾಗಿದೆ. ಯಾಕಂದ್ರೆ ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ನೋಡಿದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಹಾಗಾಗಿ 144 ಸೆಕ್ಷನ್ ಮುಂದುವರೆಸಿದ್ರೆ ಪರಿಸ್ಥಿತಿಯನ್ನ ಕಂಟ್ರೋಲ್ನಲ್ಲಿ ಇಡಬಹುದು ಅಂತ ಹೇಳಿ ಈಗ 144 ಸೆಕ್ಷನ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ನಾಳೆ ಮಧ್ಯರಾತ್ರಿ ತನಕ ಅದು ಕಂಟಿನ್ಯೂ ಇರುತ್ತೆ. ಮತ್ತೆ ಅದನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಅಲ್ಲಿಗೆ ನಿಲ್ಲಿಸಬೇಕಾ ಅನ್ನೋದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ. ಮಂಗಳೂರು ಹೊರತುಪಡಿಸಿ ಜಿಲ್ಲೆಯೆಲ್ಲೆಡೆ ನಿಷೇಧಾಜ್ಞೆ ಇದೆ. ಪುತ್ತೂರು, ಸುಳ್ಯ, ಕಡಬ, ಬೆಳ್ತಂಗಡಿ, ಬಂಟ್ವಾಳದಲ್ಲಿ 144 ಸೆಕ್ಷನ್ ಇದೆ. 5ಕ್ಕಿಂತ ಹೆಚ್ಚು ಜನ ಗುಂಪು ಸೇರಬಾರದು ಅಂತ ಜಿಲ್ಲಾಧಿಕಾರಿಗಳ ಆದೇಶವನ್ನು ಹೊರಡಿಸಿದ್ದಾರೆ.
ಆಲ್ರೆಡಿ ಸರ್ಕಾರ ತನ್ನ ಡಿಸಿಷನ್ ಅನ್ನ ಹೇಳಿದಾಗಿದೆ, ಅಂದ್ರೆ ಸಿಎಂ ಹೇಳಿದ್ದಾರೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನ ನಾವು ರದ್ದು ಮಾಡಿದ್ದೀವಿ ಅಂತ. ಅದು ವರ್ಷದ ಒಂದು ಹರ್ಷ ಸಂಭ್ರಮಾಚರಣೆ ಏನಿತ್ತು ಜನೋತ್ಸವ ಹೆಸರಲ್ಲಿ ಕ್ಯಾನ್ಸಲ್ ಆಗಿದೆ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಇನ್ನು ಮಂಗಳೂರು ಭಾಗದಲ್ಲಿ ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಫಸ್ಟ್ ಸರ್ಕಾರದ ಆಂಗಲ್ ಇಂದ ಕೇಳ್ಬಿಡೋಣ. ಕೃಷ್ಣ, ಈಗ ಸರ್ಕಾರ ದಿಢೀರ್ ಅಂತ, ಅದರಲ್ಲೂ ಮುಖ್ಯಮಂತ್ರಿಗಳು ದಿಢೀರ್ ಅಂತ ಮಧ್ಯರಾತ್ರಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಅದರಲ್ಲೂ ಅವರು ಸರ್ಕಾರದ ಸಾಧನೆ ಏನಿದೆ ಎಲೆಕ್ಷನ್ ಹತ್ರ ಬರ್ತಾ ಅದನ್ನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಸುಮಾರು ದುಡ್ಡು ಖರ್ಚು ಮಾಡಿದ್ದಾರೆ. ಕೋಟಿ ಕೋಟಿ ಲೆಕ್ಕದಲ್ಲಿ ಖರ್ಚು ಮಾಡಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರು. ದಿಢೀರ್ ಅಂತ ಕ್ಯಾನ್ಸಲ್ ಆಗೋದಕ್ಕೆ ಕಾರ್ಯಕರ್ತರ ಆಕ್ರೋಶ ಕಾರಣ ಆಯ್ತಾ, ಹೈಕಮಾಂಡ್ ಗರಂ ಆಗಿದ್ ಕಾರಣ ಆಯ್ತಾ? ಎರಡೂ ಕೂಡ ಶರ್ಮಿತಾ, ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ತಮ್ಮದೇ ಸರ್ಕಾರದ ವಿರುದ್ಧವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಕೂಡ ಈ ಒಂದು ವಿಚಾರದಲ್ಲಿ ಗರಂ ಆಗಿದೆ ಮುಖ್ಯಮಂತ್ರಿಗಳ ಮೇಲೆ. ಯಾಕಂದ್ರೆ ಇದೇನು ಪ್ರಕರಣ ಹೊಸದೇನಲ್ಲ, ಪದೇ ಪದೇ ಒಂದು ಪ್ರಕರಣಗಳಾಗ್ತಾ ಇದ್ದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಬಿಗಿಯದಂತ ಕಾನೂನನ್ನ, ಕಠಿಣವಾದಂತ ಕಾನೂನನ್ನು ಜಾರಿ ಮಾಡಿದ್ರೆ ಈ ಒಂದು ಹತ್ಯೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಸ್ವಪಕ್ಷ ನಾಯಕಗಳನ್ನೇ ಹೇಳ್ತಾ ಇರುವಂತದ್ದು ದೊಡ್ಡ ಮಟ್ಟದಲ್ಲಿ. ಮತ್ತೆ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ. ಮತ್ತೆ ನಮಗೆ ರಕ್ಷಣೆ ಇಲ್ವಾ, ಮೊನ್ನೆ ಹರ್ಷ ಹತ್ಯೆ ಆಗಿದೆ, ಇವಾಗ ಪ್ರವೀಣ್ ಹತ್ಯೆ ಆಗಿದೆ, ಮುಂದೆ ನಾವಾ ಅನ್ನೊಂದು ಪ್ರಶ್ನೆಯನ್ನ ಸಾಲು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತನ ಹತ್ಯೆ ಕೂಡ ಆಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಕಾರ್ಯಕ್ರಮ ಈಗ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಮುಖ್ಯಮಂತ್ರಿಗಳು ಈಗ ದಿಢೀರಾಗಿ ಈ ಒಂದು ಕಾರ್ಯಕ್ರಮವನ್ನ ರದ್ದುವನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಕಾಂಗ್ರೆಸ್ಗೆ ಒಂದು ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜನೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿತ್ತು. ದೊಡ್ಡಬಳ್ಳಾಪುರದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಆ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಬಂದಂತ ಸಂದರ್ಭದಲ್ಲಿ ಬಹಿಷ್ಕಾರವನ್ನ ಮಾಡಬಹುದು. ಮತ್ತೆ ಅದೇ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ನಾಯಕರ ವಿರುದ್ಧವಾಗೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಬಹುದು. ಇಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಮುಜುಗರಕ್ಕೆ ಒಳಗಾಗಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಅಲ್ಲಿರ್ತಕ್ಕಂಥ ಕಾರ್ಯಕ್ರಮವನ್ನ ದಿಢೀರಾಗಿ ರದ್ದನ್ನ ಮಾಡಿದ್ದಾರೆ. ಮತ್ತೆ 1 ವರ್ಷದ ಕಾರ್ಯಕ್ರಮಕ್ಕೋಸ್ಕರವಾಗಿ ಈಗಾಗಲೇ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಜ್ಜಾಗಿದ್ರು. ಇದೀಗ ಆ ಒಂದು ಕಾರ್ಯಕ್ರಮವನ್ನು ರದ್ದನ್ನ ಮಾಡೋದ್ರ ಮೂಲಕವಾಗಿ ಬರೀ ಅಧಿಕಾರಿಗಳನ್ನ ಉದ್ದೇಶಿಸಿ ಭಾಷಣವನ್ನ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಅದಾದ ನಂತರವಾಗಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮೂಲಕವಾಗಿ ಒಂದಷ್ಟು ಅಂದ್ರೆ ಈಗಾಗಲೇ ಸರ್ಕಾರದ ಸಾಧನೆ ಬಗ್ಗೆ ಜನರಿಗೆ ತಿಳಿಸಬೇಕಾದಂತಹ ಒಂದು ಕಾರ್ಯಕ್ರಮವನ್ನೇ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಆದ್ರೆ ಈಗ ಪ್ರವೀಣ್ ಹತ್ಯೆಯಿಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ರದ್ದನ್ನ ಮಾಡಿರುವುದರಿಂದಾಗಿ ಇದೀಗ ಸುದ್ದಿಗೋಷ್ಠಿ ಮಾಡೋದ್ರ ಮೂಲಕವಾಗಿ ಒಂದಷ್ಟು ಜನರಿಗೆ ಅಂದ್ರೆ ರಾಜ್ಯದ ಜನರಿಗೆ ಸರ್ಕಾರ ಸಾಧನೆಗಳಾಗಿರ್ಬೋದು ಮತ್ತೆ ಈಗ ಒಂದಷ್ಟು ಯೋಜನೆಗಳನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು. ಆದ್ರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳಿಗೆ ಒಂದೇ ಆಲೋಚನೆ ಇರುವಂತದ್ದು, ಯಾವಾಗ ಹಂತಕರನ್ನ ಬಲೆ ಬೀಸಿ ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿ ಉಗ್ರ ಶಿಕ್ಷೆಗೆ ಒಳಪಡಿಸುವಂತದ್ದು. ಈ ಮುಖಾಂತರವಾಗಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನ ರವಾನೆ ಮಾಡುವ ಒಂದು ಕೆಲಸಕ್ಕೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣದಲ್ಲಿ ಮಾನಿಟರ್ ಅನ್ನ ಮಾಡ್ತಾ ಇರುವಂತದ್ದು. ಖುದ್ದು ಡಿಜಿಪಿ ಪ್ರವೀಣ್ ಸುದ್ ಜೊತೆಗೆ ಮುಖ್ಯಮಂತ್ರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಎಲ್ಲಿ ಏನಾದರೂ ಆರೋಪಿಗಳ ಸುಳಿವು ಸಿಗ್ತಾ ಅವರನ್ನು ಯಾವಾಗ ಬಂಧಿಸ್ತೀರಿ ಅನ್ನೋ ಒಂದು ಮಾಹಿತಿಗಳನ್ನ ಮುಖ್ಯಮಂತ್ರಿಗಳು ಖುದ್ದು ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕಂತೂ ರಾಜ್ಯ ಬಿಜೆಪಿಯಲ್ಲಿ ಕೃಷ್ಣ, ಈ ಕಾರ್ಯಕರ್ತರ ಆಕ್ರೋಶದ ಮಧ್ಯದಲ್ಲಿ 48 ಅವರ್ಸ್ ನಮಗೆ ಟೈಮ್ ಕೊಡಿ, ಅಷ್ಟರೊಳಗೆ ನಾವು ಹಂತಕರನ್ನ ಬಂಧಿಸ್ಬಿಡ್ತೀವಿ ಅಂತಾನು ಸರ್ಕಾರದ ಕಡೆಯಿಂದ ಒಂದು ಪ್ರಾಮಿಸ್ ಕಾರ್ಯಕರ್ತರಿಗೆ ಹೋಗಿದೆಯಂತೆ, ಭರವಸೆ ಕೊಟ್ಟಿದಾರಂತೆ. ಬಟ್ ನೋಡೋಣ, ಇನ್ನು ಟೈಮ್ ಇದೆ, ಕಾದ್ ನೋಡೋಣ. ಅದ್ರ ಮಧ್ಯದಲ್ಲಿ ಈಗ ಹೈಕಮಾಂಡ್ ಗರಂ ಆಗಿದೆ. ಯಾಕಂದ್ರೆ ನಾವೇ ಆಗ್ಲೇ ಪ್ರಸಾರ ಮಾಡಿ ತೋರಿಸಿದ್ವಿ, ಒಂದ್ ಕಡೆ ಗೃಹ ಸಚಿವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಸಿಎಂ. ಅವ್ರ ಮಧ್ಯದಲ್ಲೇ ಗೊಂದಲ ಇದೆ. ಒಬ್ರು ಪ್ರೀ ಪ್ಲಾನ್ ಮರ್ಡರ್ ಅಂದ್ರೆ ಇನ್ನೊಬ್ರು ಪೂರ್ವ ನಿಯೋಜಿತ ಕೃತ್ಯ ಅಲ್ಲ ಅಂತ ಹೇಳ್ತಾರೆ. ಕಾರ್ಯಕರ್ತರು ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ಕಡೆಯಿಂದ ಏನಾದರೂ ಸಲಹೆ ಸೂಚನೆ ಅಥವಾ ಏನಾದರೂ ಡೈರೆಕ್ಷನ್ಸ್? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ನೀವು ಹೇಳಿದಂಗೆ ಒಂದಲ್ಲ ಒಂದು ಹೇಳಿಕೆಯನ್ನ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಬೇರೆ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ವ್ಯವಸ್ಥಿತವಾದ ಸಂಚು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಗೃಹ ಸಚಿವರು ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಆದ್ರೆ ಇದರಿಂದ ಎಲ್ಲ ಒಂದ್ ಕಡೆ ದ್ವಂದ್ವವಾದಂತ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದಾಗಿ ಒಂದು ರೀತಿ ಪ್ರಕರಣ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಿರುವನ್ನ ಪಡ್ಕೊಳ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಕೂಡ ಈ ಒಂದು ವಿಚಾರದಲ್ಲಿ ಈಗ ಮಧ್ಯಪ್ರವೇಶವನ್ನ ಮಾಡಿರುವಂತದ್ದು. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೇನು ಪ್ರಕರಣ ಹೊಸದೇನು ಅಲ್ಲ. ಬಹುಮುಖ್ಯವಾಗಿ ಶರ್ಮಿತಾ, ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದೇವೆ. ಇದೇ ರೀತಿಯಿಂದ ಪ್ರಕರಣಗಳು
ಮುಖ್ಯಮಂತ್ರಿಗಳು ಮತ್ತೆ ಮರುಕಳಿಸಿದಂತ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇದೆ, ಹೈಕಮಾಂಡ್ ನಲ್ಲೂ ಕೂಡ ಅಂದ್ರೆ ದೆಹಲಿಯಲ್ಲಿ ಅಂದ್ರೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ತಮ್ಮದೇ ಸರ್ಕಾರಗಳು ಇದ್ರೂ ಕೂಡ ನಮ್ಮ ರಕ್ಷಣೆ ಇಲ್ಲ ಅನ್ನುವಂಥದ್ದು ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕಾರಣವಾಗಿರುವುದಾಗಿ ಸಹಜವಾಗಿಯೇ ಈ ಒಂದು ವಿಚಾರದ ಬಗ್ಗೆ ಹೈಕಮಾಂಡ್ ಕೂಡ ಗರಂ ಆಗಿದೆ. ಮುಖ್ಯಮಂತ್ರಿಗಳು ಕೂಡ ಖಡಕ್ ಸೂಚನೆ ಕೊಟ್ಟಿರುವುದರಿಂದಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಕೂಡ ರಾಜ್ಯಾಧ್ಯಕ್ಷರಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ ನಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ರದ್ದನ್ನು ಮಾಡಿದರೆ ಮುಖ್ಯಮಂತ್ರಿಗಳು. ಇದೀಗ ಈ ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯವನ್ನ ಕೊಂಡೊಯ್ಯುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಖುದ್ದು ಮುಂದಾಗಿರುವಂತದ್ದು. ಶರ್ಮಿತಾ, ಫೈನ್, ಪ್ಲೀಸ್ ಬಿ ಆನ್ಲೈನ್. ಕೃಷ್ಣ, ಇನ್ನು ಕಾರ್ಯಕರ್ತರ ಆಕ್ರೋಶ ಹೇಗಿದೆ, ಮಂಗಳೂರಲ್ಲಿ ಸಿಚುವೇಶನ್ ಹೇಗಿದೆ? ಕಿಶನ್ ಶೆಟ್ಟಿ, ಯಾಕಂದ್ರೆ ನಿನ್ನೆ ನಾಯಕರು ಬಂದಂತ ಟೈಮ್ನಲ್ಲಿ ನಾವು ನೋಡಿದ್ವಿ, ಅವ್ರ ಮೇಲೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಅವ್ರ ಕಾರನ್ನೇ ಅಡ್ಡಗಟ್ಟಿ ಕಾರ್ ಅಲ್ಲಾಡಿಸೋದು ಇಂಥದ್ದೆಲ್ಲ ಮಾಡಿದ್ರು ಅಲ್ಲಿನ ಕಾರ್ಯಕರ್ತರು. ಅಂದ್ರೆ ತಮ್ಮ ಆಕ್ರೋಶವನ್ನ ಆ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ರು, ಹೊರಗಡೆ ಹಾಕ್ತಾ ಇದ್ರು. ಸೊ ಈಗ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಇವತ್ ಕಾರ್ಯಕರ್ತರು ಹೆಂಗ್ ವ್ಯಕ್ತಪಡಿಸಬಹುದು? ಏನಾದ್ರೂ ಪ್ರತಿಭಟನೆ ಮಾಡೋದು? ಯಾಕಂದ್ರೆ 144 ಸೆಕ್ಷನ್ ಇದೆ, ಪ್ರತಿಭಟನೆಗೆ ಅವಕಾಶ ಇಲ್ಲ. ಬಟ್ ಆಕ್ರೋಶವನ್ನಂತೂ ಅವ್ರು ಹೊರಗಡೆ ಹಾಕ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದಾರಲ್ಲ, ಯಾವ ತರ ಹಾಕ್ಬೋದು? ಶರ್ಮಿತಾ, ಇವತ್ತು ಬೆಳ್ಳಾರಿಯ ಸ್ಥಿತಿ ಸಹಜ ಸ್ಥಿತಿಯಲ್ಲಿದೆ. ಯಾಕೆಂದ್ರೆ ನಿನ್ನೆ ಕಾರ್ಯಕರ್ತರ ಆಕ್ರೋಶಕ್ಕೆ ಬೆಳ್ಳಾರಿ ಪೇಟೆ ಸ್ತಬ್ಧವಾಗಿತ್ತು ಮತ್ತು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹೆಚ್ಚು ಮಾಡಲಾಗಿತ್ತು. ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಪ್ರಯೋಗ ಕೂಡ ಆಗಿತ್ತು. ಆದ್ರೆ ಇವತ್ತು ಯಾವುದೇ ರೀತಿಯ ಅಂಥ ವಾತಾವರಣ ಬೆಳ್ಳಾರಿ ಪೇಟೆಯಲ್ಲಿ ಕಂಡು ಬರ್ತಾ ಇಲ್ಲ. ಜನಜೀವನ ಯಥಾವತ್ತಾಗಿ ಮುಂದುವರಿದಿದೆ, ವಾಹನ ಸಂಚಾರ ಕೂಡ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತೆ ಸುನೀಲ್ ಕುಮಾರ್ ಸೇರಿದಂತೆ ಬಿಜೆಪಿಯ ನಾಯಕರು ಬೆಳ್ಳಾರಿ ಪೇಟೆಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಅವರು ಪ್ರವೀಣ್ ಅವರ ಮನೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಸ್ಥಳೀಯ ಮುಖಂಡರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರು ನಿನ್ನೆ ಅಪಾರ ಸಂಖ್ಯೆಯಲ್ಲಿ ಸೇರಿದಂತ ಕಾರಣಕ್ಕಾಗಿ ಎಲ್ಲರ ಅಭಿಪ್ರಾಯ ಬೇರೆ ಬೇರೆ ಆಗುವ ಕಾರಣಕ್ಕಾಗಿ ಆ ಮಾಬ್ ಅಲ್ಲಿ ಒಂದು ಕ್ರಿಯೇಟ್ ಆಗಿರುವಂತದ್ದು ಮತ್ತು ವಿರೋಧ ಕೂಡ ಕ್ರಿಯೇಟ್ ಆಗಿರುವಂತದ್ದು. ಆದ್ರೆ ಇವತ್ತು ಆ ವಿರೋಧ ಆಗ್ತಾ ಇಲ್ಲ. ಯಾಕೆಂದ್ರೆ ಕಾರ್ಯಕರ್ತರು ಎಲ್ಲೂ ಕೂಡ ಬೆಳ್ಳಾರಿ ಪೇಟೆ ಪರಿಸರದಲ್ಲಿ ಕಾಣ್ತಾ ಇಲ್ಲ ಮತ್ತು ಸ್ಥಳೀಯ ಮುಖಂಡರು, ಬಿಜೆಪಿ ಮುಖಂಡರು ಪ್ರವೀಣ್ ಅವರ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರೀತಿಯಾಗಿ ಕಾರ್ಯಕರ್ತರ ಇವತ್ತು ಮತ್ತೆ ಪ್ರತಿಭಟನೆ ನಡೆಯುವಂತಹ ಸಾಧ್ಯತೆಗಳು ಕೂಡ ಇಲ್ಲ. ಇನ್ನು ತನಿಖಾ ಆಂಗಲ್ ಗಮನಿಸೋದಾದ್ರೆ ಸುಮಾರು 15 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಎಡಿಜಿಪಿ ಅವರು ಮಂಗಳೂರಲ್ಲೇ ವಾಸ್ತವ್ಯವಿದ್ದು ಎಲ್ಲ ಘಟನೆಗಳ ಆಗು ಹೋಗುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ನಿನ್ನೆ ತಡರಾತ್ರಿ ಮತ್ತೆ 7 ಮಂದಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿರಂತರವಾದ ತನಿಖೆಯನ್ನ ಮಾಡ್ತಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಒಬ್ಬ ಆರೋಪಿ ಸಿಕ್ಕಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇದನ್ನು ಪೊಲೀಸ್ ಮೂಲಗಳು ಇನ್ನಷ್ಟೇ ದೃಢಪಡಿಸಬೇಕಾಗಿದೆ. ಹಾಗಾಗಿ 24 ಗಂಟೆ ಒಳಗೆ ಆರೋಪಿಗಳನ್ನ ಬಂಧನ ಮಾಡ್ತೀವಿ ಎಂಬ ಸರ್ಕಾರ ಗಡುವು ಕೊಟ್ಟಿತ್ತು. ಆ ಗಡುವಿಗೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1 2 3 ಬಿಗ್ ಬ್ರೇಕಿಂಗ್. ಇನ್ನು ನಟ ಸುದೀಪ್ ಅಭಿನಯದ ವಿಕ್ರಾಂತ್ ರೋಣ ಸಿನಿಮಾ ನೋಡೋದಕ್ಕೆ ಚಿತ್ರದುರ್ಗದಲ್ಲಿ ಥಿಯೇಟರ್ ಬಳಿ ಜನ ಜಮಾಯಿಸ್ತಾ ಇದ್ದಾರೆ. ವೆಂಕಟೇಶ್ವರ ಚಿತ್ರಮಂದಿರದ ಬಳಿಯಲ್ಲಿ ಟಿಕೆಟ್ಗಾಗಿ ಮುಗಿಬಿದ್ದಿದ್ದಾರೆ ಸುದೀಪ್ ಫ್ಯಾನ್ಸ್. ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್